ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಾಲಿನಿಸ್ ಫ್ಯಾಂಟಸಿ ಕನ್ನಡ. ಫ್ರೆಂಡ್ಸ್, ಇದು ಬಂದು ಬುಧವಾರ 20th ಮಾರ್ಚು. ಸೊ ಇವಾಗ ನಾನು ಗುಲಾಬ್ ಜಾಮೂನ್ಗೆ ಎಲ್ಲನೂ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಗೊತ್ತೇ ಇದೆ, ಮಗಳ ಬರ್ಡೇ ಅಲ್ವಾ. ಸೊ ಹಾಗಾಗಿ ಅವಳಿಗೆ ಗುಲಾಬ್ ಜಾಮೂನ್ ತುಂಬಾ ಇಷ್ಟ. ಹಾಗಂತಂದ್ಬಿಟ್ಟು ನಾನು ಸ್ಕೂಲ್ಗೆ ಹೋಗಿದ್ದಾರೆ ಮಕ್ಕಳು. ಅವ್ರು ಬರೋಷ್ಟರಲ್ಲಿ ಅಡುಗೆ ಎಲ್ಲನೂ ರೆಡಿ ಮಾಡಿಬಿಟ್ಟು ಗುಲಾಬ್ ಜಾಮೂನೂ ಪ್ರಿಪೇರ್ ಮಾಡಿ ಇಟ್ಬಿಡೋಣ ಅಂದ್ಕೊಂಡಿದ್ದೀನಿ. ಹಾಗಾಗಿ ಮೊದಲಿಗೆ ಒಂದು ಕಡೆ ಅಕ್ಕಿನೂ ನೆನೆ ಹಾಕಿದ್ದೀನಿ. ಇವತ್ತು ನಾನು ಆಲೂ ಕಾರ್ನ್ ರೈಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಹಾಗಂದ್ಬಿಟ್ಟು ರೈಸನ್ನು ಒಂದು ಅರ್ಧ ಗಂಟೆ ನೆನೆದ್ರೆ ತುಂಬ ಚೆನ್ನಾಗಾಗುತ್ತೆ ರೈಸು. ಇನ್ನೊಂದು ಕಡೆ ಪಾಕನೂ ಮಾಡ್ಕೊಳ್ತಾ ಇದ್ದೀನಿ. ಇದು ಹಿಟ್ಟನ್ನು ನೀಟಾಗಿ ಮಿಕ್ಸ್ ಮಾಡಿಟ್ರೆ ಒಂದು 15 ಮಿನಿಟ್ಸು ತುಂಬ ಚೆನ್ನಾಗಾಗುತ್ತೆ ನೆನೆದಷ್ಟು ಗುಲಾಬ್ ಜಾಮೂನು. ಹಾಗಾಗಿ ಇದನ್ನು ನೆನೆಸಿ ಎತ್ತಿಟ್ಬಿಟ್ಟು ತಿರ್ಗಾ ನಾನು ಅನ್ನಕ್ಕೆ ಏನೇನು ಬೇಕೋ ಎಲ್ಲನೂ ಕಟ್ ಮಾಡ್ಕೋಬೇಕು. ಇನ್ನು ಅದಕ್ಕೆ ಕಾಂಬಿನೇಷನ್ ಆಗಿ ದಾಲ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇನ್ನು ಈ ಕಡೆ ದಾಲ್ಗೆ ಬೇಳೆ ಮತ್ತು ಟೊಮ್ಯಾಟೊ, ಹಸಿಮೆಣ್ಸಿನ್ಕಾಯಿ ಮೂರನ್ನೂ ಒಟ್ಟಿಗೆ ಇಟ್ಬಿಟ್ರೆ ಬೇಯುತ್ತೆ ಅಲ್ವಾ ಬೇಳೆ ಅಂದ್ಬಿಟ್ಟು ಈ ಕಡೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ಕೊಳ್ತಾ ಇದ್ದೀರಲ್ವ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿದರೆ ಆಲ್ ಎನ್ನುವ ನೋಟಿಫಿಕೇಷನ್ ಸಿಗುತ್ತೆ. ಸೊ ಹಾಗಾಗಿ ನಾನು ಹಾಕುವ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ಇಲ್ಲಿ ಒಂದು ಕಡೆ ಪಾಕನೂ ರೆಡಿ ಇತ್ತು, ಇನ್ನೊಂದು ಕಡೆ ಗುಲಾಬ್ ಜಾಮೂನ್ ಮಾಡೋದಕ್ಕೆ ಹಿಟ್ಟನ್ನು ನೆನೆಸಿಟ್ಟಿದ್ದೆ. ಒಂದು ಕಡೆ ತರಕಾರಿನ ಕಟ್ ಮಾಡ್ಕೋಬೇಕು. ತರಕಾರಿ ಅಂದರೆ ನಾನಿಲ್ಲಿ ಆಲೂ ಮತ್ತು ಸ್ವೀಟ್ ಕಾರ್ನ್ ರೈಸ್ ಮಾಡೋದ್ರಿಂದ ಅಷ್ಟೊಂದು ತರಕಾರಿ ಏನು ಕಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಸಿಂಪಲಾಗಿ ಮಾಡೋಣ. ನನ್ನ ಮಗಳಿಗೆ ಸ್ವೀಟ್ ಕಾರ್ನ್ ಅಂದರೆ ತುಂಬಾ ಇಷ್ಟ. ಸೊ ಅದರಿಂದ ಮಾಡೋಣ ಅಂದ್ಕೊಂಡು ಇವತ್ತು ನಾನು ಆಲೂ ಕಾರ್ನ್ ರೈಸ್ ಮಾಡ್ತಾಯಿದ್ದೀನಿ. ಇನ್ನು ಈ ಕಡೆ ನೋಡ್ತಾ ಇದ್ದೀರಲ್ವ, ಈರುಳ್ಳಿ, ಆಲೂಗಡ್ಡೆ, ನಾನಿಲ್ಲಿ ಯಾವುದು ಪೇಸ್ಟ್ ಮಾಡ್ಕೊಳ್ತಾ ಇಲ್ಲ, ಜಸ್ಟ್ ಹಾಗೇ ಎಲ್ಲನೂ ಹೆಚ್ಚಿಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಸ್ವೀಟ್ ಕಾರ್ನು, ಗೋಡಂಬಿ. ಇಲ್ಲಿ ಟೊಮೆಟೊ ಎಲ್ಲ ಏನೂ ಮಿಕ್ಸ್ ಮಾಡ್ತಾಯಿಲ್ಲ. ಮೊದಲಿಗೆ ನಾನು ತುಪ್ಪ, ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದು ಚೆನ್ನಾಗಿ ಕಾದಾದಮೇಲೆ ಸ್ವಲ್ಪ ಜೀರಿಗೆ ಹಾಕಿ ಆಮೇಲೆ ಗೋಡಂಬಿನ ಹಾಕಿ, ಗೋಡಂಬಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಇದು ಚೆನ್ನಾಗಿ ಫ್ರೈ ಆದಮೇಲೆ ಹೆಚ್ಚಿಟ್ಟಿರ್ತಕ್ಕಂತಹ ಆಲೂಗಡ್ಡೆನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನು ಈಗಾಗಲೇ ಸ್ವೀಟ್ ಕಾರ್ನನ್ನು ಬಿಡಿಸಿಟ್ಟಿದ್ದೀನಿ. ಸೊ ಈಸಿ ಆಗುತ್ತೆ ಕೆಲಸ. ಸ್ವೀಟ್ ಕಾರ್ನ್ ಮಾತ್ರ ತುಂಬಾ ಚೆನ್ನಾಗಿತ್ತು. 3 ಏನೋ ತೊಗೊಂಡು ಬಂದಿದ್ದೆ, ತುಂಬಾ ಚೆನ್ನಾಗಿದೆ. ತುಂಬ ಸ್ವೀಟಾಗಿತ್ತು ಕಾರ್ನು, ಜೊತೆಗೆ ಎಳೆಯದಾಗಿತ್ತು. ಹಾಗಾಗಿ ರೈಸು ಚೆನ್ನಾಗಾಗುತ್ತೆ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ನೋಡೋಣ ಹೇಗಾಗುತ್ತೋ ಅಂದ್ಬಿಟ್ಟು. ಸಾರಿ ಫ್ರೆಂಡ್ಸ್, ಸ್ವಲ್ಪ ಶೀತ ಆಗಿದೆ. ಇನ್ನು ಈರುಳ್ಳಿ ಫ್ರೈ ಆದಮೇಲೆ ಆಲೂಗಡ್ಡೆನೂ ಹಾಕ್ತಾಯಿದ್ದೀನಿ. ತುಂಬ ಬೇಗ ಮಾಡುವಂತಹ ಒಂದು ರೆಸಿಪಿ ಅಂತ ಹೇಳ್ಬೋದು. ಯಾವಾಗಲೂ ಪಲಾವು, ಜೀರಾ ರೈಸು ಏನಾದರೂ ಡಿಫ್ರೆಂಟಾಗಿ ಹೊಸದಾಗಿ ಟ್ರೈ ಮಾಡೋಣ ಅಂದ್ಬಿಟ್ಟು ಇವತ್ತು ನಾನು ಫಸ್ಟ್ ಟೈಮ್ ಮಾಡ್ತಾಯಿರೋದು ಆಲೂ ಮತ್ತು ಕಾರ್ನ್ ರೈಸು. ನನಗೆ ಪಲಾವ್ ಮಾಡೋಣ ಅಂದ್ಕೊಂಡೆ. ಪಲಾವು ಈಗ 2 ದಿನದ್ದು ಕೆಳಗಡೆ ತಿಂದಿದ್ವಿ. ಸೊ ತಿರ್ಗಾ ಅದನ್ನೇ ತಿನ್ನೋಕ್ಕೆ ಬೇಜಾರು. ಹಾಗಾಗಿ ಇವತ್ತು ಕಾರ್ನ್ ಬೇರೆ ಇತ್ತಲ್ವ, ಇದರಿಂದ ಏನಾದರೂ ಸ್ಪೆಷಲಾಗಿ ಮಾಡೋಣ ಅಂದ್ಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ. ಇನ್ನು ಚಪಾತಿ ಗ್ರೇವಿ ಈ ಥರ ಏನಾದರೂ ಮಾಡೋಣ ಅಂದ್ಕೊಂಡಿದ್ದೆ. ಬಟ್ ಬೆಳಗ್ಗೆಯಿಂದನೇ ಬ್ರೇಕ್ಫಾಸ್ಟ್ಗೆ ಚಪಾತಿ ತಿಂದಿದ್ದಾಗಿತ್ತು. ಇನ್ನು ತಿರ್ಗಾ ಅದನ್ನೇ ತಿನ್ನಬೇಕು ಅಂದರೆ ಬೇಜಾರಲ್ವ. ಮಧ್ಯಾಹ್ನ ಹೊತ್ತು ಅದು ಬಿಸಿಲುಗಾಲದಲ್ಲಿ ರೈಸ್ ಐಟಮೇ ತಿನ್ನೋದಕ್ಕೆ ಬೇಜಾರು. ಇನ್ನು ಚಪಾತಿ ಎಲ್ಲ ತಿಂದುಬಿಟ್ರೆ ಅಷ್ಟೊಂದು ಹಿತ ಅನಿಸಲ್ಲ ಅಂದ್ಬಿಟ್ಟು ನಾನು ಈಗ ರೈಸು ಮತ್ತು ದಾಲು ಜೊತೆಗೆ ಸ್ವೀಟು ಗುಲಾಬ್ ಜಾಮೂನ್ ಮಾಡ್ಕೊಳ್ತಾ ಇದ್ದೀನಲ್ವ. ಇನ್ನು ಆಲೂಗಡ್ಡೆ, ಸ್ವೀಟ್ ಕಾರ್ನ್ ಎಲ್ಲ ಫ್ರೈ ಆಯಿತು. ಫ್ರೈ ಆದಮೇಲೆ ಈಗಾಗಲೇ ನೆನೆಸಿಟ್ಟಿರ್ತಕ್ಕಂಥ ರೈಸನ್ನು ನಾನು ಇಲ್ಲಿ ಹಾಕಿ ಅದನ್ನು 1-2 ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಇಲ್ಲಿ ನಾನು ಸೋನಾ ಮಸೂರಿ ರೈಸನ್ನ ತೊಗೊಂಡಿದ್ದೀನಿ. 1ಕ್ಕೆ 2ರಷ್ಟು ರೈಸ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. 3 ವಿಸಿಲ್ ಹೊಡ್ಸಿದ್ರೆ ಸಾಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಖಾರ ಜಾಸ್ತಿ ಬೇಕನ್ನೋರು ಶುಂಠಿ ಪೇಸ್ಟನ್ನು ಯೂಸ್ ಮಾಡ್ಕೋಬೋದು. ಬಟ್ ನಾನಿಲ್ಲಿ ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಜಸ್ಟ್ ಹಾಗೆ ಎಲ್ಲನೂ ಪೇಸ್ಟ್ ಯಾವುದು ಮಾಡ್ತಾಯಿಲ್ಲ. ನೋಡೋಣ, ಇವತ್ತು ಈ ಸರಿ ಮಾಡ್ತಾಯಿದ್ದೀನಲ್ವ, ಇದು ಚೆನ್ನಾಗಿ ಬಂದರೆ ನೆಕ್ಸ್ಟು ಇದನ್ನೇ ಕಂಟಿನ್ಯೂ ಮಾಡೋದು. ಇಲ್ದಿದ್ರೆ ಬೇರೆ ಡಿಫ್ರೆಂಟಾಗಿ ಮಾಡೋಣ ಅಂದ್ಕೊಂಡಿದ್ದೀನಿ. ನನಗೆ ಅನಿಸಿದ ಮಟ್ಟಿಗೆ ತುಂಬ ಚೆನ್ನಾಗಿ ಬರುತ್ತೆ ಅಂದ್ಕೊಂಡಿದ್ದೀನಿ ರೈಸು. ಸೊ ಜೀರಾ ಕಾರ್ನ್ ಆಲೂ ರೈಸ್ ಅಂತಲೇ ಹೇಳ್ಬೋದು.
ಇನ್ನು ಇದನ್ನು ಫ್ರೈ ಆಯಿತು. ಇನ್ನೊಂದು ಕಡೆ ಬೇಳೆ ಕೂಗಿಸ್ಕೊಂಡಿದ್ನಲ್ವ ದಾಲ್ಗೆ, ಅದನ್ನು ಕುಕ್ಕರ್ ಬಿಟ್ಟಿತ್ತು. ಇನ್ನು ಅದನ್ನು ಬೇಗ ಈರುಳ್ಳಿ ಹೆಚ್ಚಿಬಿಟ್ಟು ಒಗ್ಗರಣೆಗೆ ಹಾಕಿದರೆ ದಾಲು ರೆಡಿ ಆಗುತ್ತೆ. ದಾಲ್ ರೆಡಿಯಾಗಿ ಅನ್ನ ಕುಕ್ಕರ್ ಕೂಗೋಷ್ಟೊತ್ತಿಗೆ ಒಂದು ಕಡೆ ಎಣ್ಣೆ ಕಾಯೋದಕ್ಕಿಟ್ಟು ಬೇಗ ಗುಲಾಬ್ ಜಾಮೂನ್ಗಳನ್ನ ಕರ್ಕೊಂಡು ಪಾಕದಲ್ಲಿ ಹಾಕಿದರೆ ಅದನ್ನು ರೆಡಿ ಆಗುತ್ತೆ ಅಂದ್ಬಿಟ್ಟು ನಾನು ಬೇಗ ಮಾಡ್ತಾಯಿದ್ದೀನಿ. ಮಕ್ಕಳು ಎಕ್ಸಾಮ್ ಬರೆಯೋದಕ್ಕೆ ಹೋಗಿದ್ದಾರಲ್ವ, ಅವ್ರು ಬರೋಷ್ಟೊತ್ತಿಗೆ ಅಡುಗೆ ರೆಡಿ ಇದ್ದರೆ ಆರಾಮಾಗಿ ಊಟ ಮಾಡ್ತಾರೆ ಬಂದ ತಕ್ಷಣ, ಹಾಗಂದ್ಬಿಟ್ಟು. ಇನ್ನು ಬರ್ಡೇ ಸಿಂಪಲಾಗಿ ಮಾಡೋಣ ಅಂದ್ಕೊಂಡಿದ್ದೀವಿ ಫ್ರೆಂಡ್ಸ್. ನೋಡಬೇಕು. ತುಂಬ ಮಕ್ಕಳು ಯಾರನ್ನೂ ಕರೀತಾ ಇಲ್ಲ, ಎಲ್ರಿಗೂ ಎಕ್ಸಾಮ್ ಇರೋದ್ರಿಂದ ಯಾರೂ ಬರೋದಿಲ್ಲ. ಸೊ ಹಾಗಾಗಿ ಇನ್ನು ಈ ಕಡೆ ದಾಲು ರೆಡಿ ಆಯಿತು ಅಂತ ಹೇಳ್ಬೋದು. ಬೇಗ ಗುಲಾಬ್ ಜಾಮೂನ್ ಒಂದು ಮಾಡಿದೆ. ಈ ಕಡೆ ಅನ್ನದ್ದು ಕುಕ್ಕರನ್ನು ಕೂಗಿದ್ದಾಯಿತು. ಸೊ ಅದನ್ನು ಆಫ್ ಮಾಡಿದ್ದೀನಿ. ಇನ್ನು ಅದು ಕುಕ್ಕರ್ ಬಿಡೋಷ್ಟೊತ್ತಿಗೆ ನಾನು ಗುಲಾಬ್ ಜಾಮೂನನ್ನು ರೆಡಿ ಮಾಡ್ಕೊಳ್ತೀನಿ. ದಾಲು ರೆಡಿ ಆಯಿತು. ಪನ್ನೀರ್ ಏನಾದರೂ ತೊಗೊಂಡು ಬರೋಣ ಅಂದ್ಕೊಂಡಿದ್ವಿ, ಪನ್ನೀರ್ ಹಾಕೋಣ ದಾಲ್ಗೆ ಅಂದ್ಬಿಟ್ಟು. ಸ್ವಲ್ಪ ಪನ್ನೀರ್ ಎಕ್ಸಾಮ್ ಮುಗಿಯೋವರೆಗೂ ಪನ್ನೀರು, ಈ ಚೀಸ್ ಈ ಥರದ್ದೆಲ್ಲ ಕೊಡೋದಿಲ್ಲ ಮಕ್ಕಳಿಗೆ ನಾನು. ಯಾಕಂದರೆ ಶೀತ ಕೆಮ್ಮು ಮಕ್ಕಳಿಗೆ ಬೇಗ ಬಂದುಬಿಡುತ್ತೆ, ಎಕ್ಸಾಮ್ ಟೈಮಲ್ಲಿ ಅವ್ರಿಗೆ ತೊಂದರೆ ಆಗುತ್ತಲ್ವ ಅಂದ್ಬಿಟ್ಟು. ಇನ್ನು ಈ ಕಡೆ ನೋಡ್ತಾ ಇದ್ದೀರಲ್ವ, ಗುಲಾಬ್ ಜಾಮೂನ್ ಅದನ್ನು ಬಾಲ್ಸ್ನ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಪಾಕನೂ ರೆಡಿಯಾಗಿತ್ತು. ಬೇಗ ಮಾಡಿ ಇಡ್ತಾಯಿದ್ದೀನಿ. ಒಟ್ಟಾರೆಯಾಗಿ ನನ್ನ ಮಗಳಿಗೆ ಸ್ವೀಟ್ಗಳಲ್ಲಿ ಈ ಥರ ಜಾಮೂನು ಈ ಥರದ್ದೇ ತುಂಬ ಇಷ್ಟಪಡ್ತಾಳೆ. ಈ ಪಾಯಸಗಳನ್ನೆಲ್ಲ ಇಷ್ಟಪಡೋದಿಲ್ಲ. ಅಡುಗೆ ಎಲ್ಲ ಆಯಿತು. ಮಗಳಿಗೆ ಕಾರ್ನು ಆಲೂಗಡ್ಡೆದು ಇರೋದೇನಾದರೂ ಮಾಡಿದ್ರೆ ಇಷ್ಟಪಡ್ತಾಳೆ. ಸೊ ಹಾಗಾಗಿ ನಾನು ಕಾರ್ ಮತ್ತು ಹಾಲು ಹಾಕ್ಬಿಟ್ಟು ರೈಸ್ ಮಾಡಿದ್ದೀನಿ. ಜೀರಾ ರೈಸನ್ನೇ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೀನಿ ಅಂತ ಹೇಳ್ಬೋದು. ದಾಲು ರೈಸು ತುಂಬಾ ಇಷ್ಟಪಡ್ತಾಳೆ ಅವಳು. ಹಾಗಾಗಿ ವೆಜಿಟೇಬಲ್ ಜಾಸ್ತಿ ಇರಬಾರ್ದು ಅಡುಗೆಯಲ್ಲಿ ಅವಳಿಗೆ. ಸೊ ಅವಳು ಹೆಂಗೆ ಇಷ್ಟಪಡ್ತಾಳೆ ಹಂಗೆ ಮಾಡಿದ್ದೀನಿ ಇವತ್ತು. ತೋರಿಸ್ತೀನಿ ನಿಮಗೆ. ತುಂಬಾ ಚೆನ್ನಾಗಿ ಬಂದಿದೆ ರೈಸು, ಟೇಸ್ಟ್ ಮಾತ್ರ ಸಖತ್ತಾಗಿದೆ. ನೋಡ್ತಾ ಇದ್ದೀರಲ್ವ. ಇನ್ನು ಇದಕ್ಕೆ ದಾಲ್ ಮಾಡಿದ್ದೀನಿ ಕಾಂಬಿನೇಷನ್ ಆಗಿ. ಇನ್ನು ಸ್ವೀಟ್ ಬಂದುಬಿಟ್ಟು ಅವಳಿಗೆ ಗುಲಾಬ್ ಜಾಮೂನ್ ಇಷ್ಟ, ಬೇರೆ ಯಾವುದೋ ರೀತಿಯ ಪಾಯಸಗಳನ್ನ ತಿನ್ನೋದಿಲ್ಲ. ತಿಂದರೆ ಒಬ್ಬಟ್ಟು ತಿಂತಾಳೆ. ಅಲ್ಲೇ ಅಡುಗೆ ರೆಡಿ ಮಾಡಿಬಿಡಬೇಕು ಅಂದ್ಬಿಟ್ಟು ತಿಂಡಿ ಎಲ್ಲ ತಿಂದು ಟ್ಯಾಬ್ಲೆಟ್ ತೊಗೊಂಡು ಎಲ್ಲ ರೆಡಿ ಮಾಡಿದ್ದೀನಿ. ಇನ್ನೇನು ಊಟ ಮಾಡಬೇಕು. ಸೊ ಜಾಮೂನು ರೆಡಿಯಾಗಿದೆ, ನೋಡ್ತಾ ಇದ್ದೀರಲ್ವ ಜಾಮೂನ್. ಸೊ ಒಂದು ನಾಡಿದ್ದು 2 ಎಕ್ಸಾಮ್ ಆದರೆ ಅವನದು ಮುಗ್ದು ಬಿಡುತ್ತೆ. ಇನ್ನು 4th ರಿಸಲ್ಟ್ ಅಂತೆ, ಏಪ್ರಿಲ್ 4th. ವೈಭವ್ ಎಕ್ಸಾಮ್ ಹೆಂಗ್ ಬರ್ದೆ? ಚೆನ್ನಾಗಿ ಬರ್ತಿದೆ. ತಂಗಿಗೆ ವಿಶ್ ಮಾಡ್ದ್ಯಾ? ವಿಶ್ ಮಾಡ್ದೆ. ಖುಷಿ ಆಗ್ತಾ ಇದೆನಾ? ಯಾಕೆ? ಅವಳ ಎಕ್ಸಾಮ್ ಮುಗ್ದಿದ್ದಕ್ಕೆ? ಇಲ್ಲ, ಇದೆಲ್ಲ ಸರಿ. ಇನ್ನೇನು ಕೇಕ್ ಕಟ್ಟಿಂಗ್ ಇದೆನಾ ತಂಗಿಗೆ? ಬರ್ಡೇ ಸೆಲೆಬ್ರೇಟ್ ಮಾಡ್ಬೇಕು. ಇನ್ನು ಓದ್ಕೊಂತ ಕೊಡ್ಬೇಕಲ್ವಾ, ಊಟಕ್ಕೆ ಹಾಕ್ಕೊಡ್ಬೇಕು ಅವನಿಗೆ. ಇನ್ನು ಅವ್ನಿಗೆ ಊಟಕ್ಕೆ ಹಾಕ್ಕೊಡ್ತೀನಿ. ಅವಳು ಕೆಳಗಡೆ ಹೋಗಿದ್ದಾಳೆ, ನಮ್ಮ ಮನೆಯವರು ಅವಳ ಜೊತೆ ಹೋಗಿದ್ದಾರೆ ಕೆಳಗಡೆ. ನೋಡಿ ಕರ್ಕೊಂಡು ಬರ್ತೀನಿ ಕೆಳಗಡೆ ಅಂದ್ಬಿಟ್ಟು ನಮ್ಮ ಮನೆಯವರು ಇವತ್ತು ವರ್ಕ್ ಫ್ರಮ್ ಹೋಮ್ ತೊಗೊಂಡಿದ್ದಾರೆ. ಆ್ಯಕ್ಚುಲಿ ಆಫೀಸ್ಗೆ ಹೋಗೋದಿತ್ತು, ಮಗಳದ್ದು ಬರ್ಡೇ ಇರೋದ್ರಿಂದ ಮನೆಯಲ್ಲೇ ವರ್ಕ್ ಮಾಡ್ತಾರೆ. ಇನ್ನು ಕೇಕ್ ತೊಗೊಂಡು ಬರಬೇಕು ಹೋಗಿ. ಇವತ್ತು ಆ್ಯಕ್ಚುಲಿ ಸಂಡೇ ಮಾಡೋಣ ಅಂದ್ಕೊಂಡಿದ್ವಿ, ಬಟ್ ಅವಳು ತುಂಬ ಹಠ ಮಾಡ್ತಾ ಇದ್ದಾಳೆ, ಇಲ್ಲ ನನಗೆ ಇವತ್ತು ಕೇಕ್ ಕಟ್ ಮಾಡ್ತೀನಿ ಅಂತ. ಸೊ ಚಿಕ್ಕದೊಂದು ಕೇಕ್ ತೊಗೊಂಡು ಬಂದು ಅವಳ ಆಸೆನ ಏನಕ್ಕೆ ಇದು ಮಾಡಬೇಕು ಅಂದ್ಬಿಟ್ಟು ಚಿಕ್ಕದು ಕೇಕ್ ತೊಗೊಂಡು ಬರ್ತೀವಿ ಆಮೇಲೆ ಹೋಗಿ. ಸೊ ಸೆಲೆಬ್ರೇಷನ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಎಲ್ಲ ಅಡುಗೆ ಎಲ್ಲ ಆಯಿತು. ಸ್ವಲ್ಪ ಪಾತ್ರೆ ಇದೆ, ಪಾತ್ರೆ ಒಂದು ತೊಳೆಯೋದಿದೆ. ಬಟ್ಟೆ ಒಣಗಾಕಿದ್ರೆ ಎಲ್ಲ ಕೆಲಸ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ಬೋದು. ಸ್ವಲ್ಪ ಗಿಡಗಳಿಗೆಲ್ಲ ನೀರು ಹಾಕಬೇಕು. ಗಿಡಗಳೆಲ್ಲ ಬಿಸಿಲಿಗೆ ಎಲ್ಲ ಎಷ್ಟು ನೀರು ಹಾಕಿದ್ರೆ ಅಷ್ಟು ನೀರು ಹೀರ್ಕೊಳ್ಳುತ್ತೆ. ತುಂಬಾ ಬಿಸಿಲಿದೆ ಅಲ್ವಾ. ಇನ್ನು ಇಲ್ಲಿ ಒಂದು ಚಿಕ್ಕದು ಹೂ ಬಿಟ್ಟಿದೆ. ಕಲರ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ನೋಡ್ತಾ ಇದ್ದೀರಲ್ವಾ, ದಾಸವಾಳ. ಇದರಲ್ಲಿ ಇನ್ನೂ ಮೊಗ್ಗುಗಳಿದ್ದಾವೆ, ಇನ್ನೊಂದು 2-3. ತುಂಬಾ ಇಷ್ಟ ಫ್ರೆಂಡ್ಸ್ ನನಗೆ ಹೂಗಳು ಅಂತಂದರೆ. ಜಸ್ಟ್ ಇದು ತುಂಬ ಹೋದ ವರ್ಷ ತೊಗೊಂಡು ಬಂದಿದ್ದ ದಾಸವಾಳದ ಗಿಡ. ಇದೊಂದೇ ಮಾತ್ರ ಹೂವಿನ ಗಿಡ ಇರೋದು, ಇನ್ನೆಲ್ಲ ಯಾವುದೂ ಇಲ್ಲ. ಸರಿ
ಆಮೇಲೆ ಊರಿಗೆಲ್ಲ ಹೋಗೋದಿದೆ ಅಲ್ವಾ, ಗಿಡಗಳನ್ನ ಮೇಂಟೈನ್ ಮಾಡೋದು ಕಷ್ಟ. ಊರಿಂದ ಬಂದ್ಮೇಲೆ ತಿರ್ಗಾ ಮಳೆಗಾಲ ಇರುತ್ತೆ, ಅವಾಗ ಒಂದು ಸ್ವಲ್ಪ ಗಿಡಗಳನ್ನ ತಗೊಂಡ್ರೆ ಆಯ್ತು ಅನ್ಕೊಂಡಿದ್ದೀನಿ. ಈಗ ಇವಿಷ್ಟು ಗಿಡಗಳಿಗೆಲ್ಲ ತುಳಸಿನ ನೋಡ್ತಾ ಇದೀರಲ್ವಾ, ತುಂಬಾನೇ ಚೆನ್ನಾಗಿ ಬಂದಿದೆ ತುಳಸಿ. ಎಲ್ಲರೂ ಹೇಗಿದ್ದೀರಾ? ಇವತ್ತೇನ್ ಮನೇಲಿ ಇದ್ದೀರಾ? ಇವತ್ತು ಮನೆಯಿಂದ ವರ್ಕ್ ಫ್ರಮ್ ಹೋಮ್. ಏನ್ ಸ್ಪೆಷಲ್? ಇವತ್ತು ನನ್ನ ಮಗಳ ಬರ್ಡೇ ಇದೆ ಫ್ರೆಂಡ್ಸ್, ಎಲ್ಲರೂ ಅವಳಿಗೆ ಆಶೀರ್ವದಿಸಿ ಸೊ ವಿಶ್ ಮಾಡಿ ಒಳ್ಳೇದಾಗಲಿ ಅಂತ ಹಾರೈಸಿ. ಸರಿ ಫ್ರೆಂಡ್ಸ್, ಅವ್ರು ಏನೋ ಸ್ವಲ್ಪ ಬ್ಯುಸಿಯಲ್ಲಿ ಇದ್ದಾರೆ. ಮನಿ ಪ್ಲ್ಯಾಂಟ್ಗಳನ್ನ ನೋಡ್ತಾ ಇದ್ರಲ್ವ, ಇಲ್ಲಿ 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 ಇಷ್ಟೆಲ್ಲ ಮನಿ ಪ್ಲ್ಯಾಂಟ್ಗಳನ್ನ ಬೆಳೆಸಿದ್ದೀನಿ. ಮನಿ ಪ್ಲ್ಯಾಂಟ್ ಬೆಳೆಸೋದು ಅಂದರೆ ತುಂಬಾ ಇಷ್ಟ. ಇನ್ನು ಇಲ್ಲೂ ನೋಡ್ಬೋದು, ಇಲ್ಲಿ ಒಂದು ಬಂದ್ಲು ಇಲ್ಲಿ ನನ್ನ ಮಗಳು ವರ್ಣಿಕಾ. ಖುಷಿನ ವರ್ಣಿಕಾ? ಎಕ್ಸಾಮ್ ಮುಗೀತಾ? ಕೇಕ್ ಕಟ್ ಮಾಡ್ಬೇಕಾ ಇವತ್ತು? ಮಾತಾಡು, ನೆನ್ನೆ ಎಷ್ಟೊಂದು ಮಾತಾಡ್ದೆ. ಏನ್ ಮಾಡ್ತಿ? ಕೇಕ್ ಕಟ್. ಊಟ ಆಯ್ತಾ ನಿಂದು? ಇಲ್ಲ. ಏನ್ ಊಟ ಮಾಡ್ಬೇಕು ನೀನು? ಜೀರಾ ರೈಸ್. ನಿನ್ ಫೇವ್ರೇಟ್ ಅದು? ಜೀರಾ ರೈಸ್ ಜೊತೆ ಕಾರ್ನ್. ಕಾರ್ನ್ ಕರೆಕ್ಟ್. ಅದ್ರ ದಾಲ್. ಸ್ವೀಟ್ ಏನ್ ಇಷ್ಟ ನಿನ್ಗೆ? ಅಮ್ಮ ಏನ್ ಸ್ವೀಟ್ ಮಾಡಿರೋದು ನಿನ್ಗೆ ಇಷ್ಟ? ಬಟ್ ಒಬ್ಬಟ್ಟು ಮಾಡಿಲ್ಲ ನಾನು ಇವತ್ತು. ಅದ್ರ ಬಿಟ್ಟು ಬೇರೇನೋ ಮಾಡಿದ್ದೀನಿ. ಜ್ಯೂಸಿ ಇರುತ್ತಲ್ವಾ, ಸ್ಪೂನಿಂದ ತಿನ್ನೋದು. ಏನದು? ಗೊತ್ತಾ ಅವಳು ಸ್ವೀಟ್ ಏನ್ ಮಾಡಿದೀನಿ ಅಂತ ಹೇಳಿದೀನಿ, ಮತ್ತೆ ಕೇಳ್ತಾಳೆ. ಜಾಮೂನ್. ನೋಡಿ ಫ್ರೆಂಡ್ಸ್, ಸಂಜೆ ಆಗಿದೆ, 7:30 ಆಗಿದೆ. ಇನ್ನೇನು ಮಗಳಿಗೆ ಕೇಕ್ ಕಟ್ ಮಾಡಿಸ್ಬೇಕು. ಸೊ ನಮ್ಮ ಮನೆಯವ್ರು ಕೇಕ್ ತೊಗೊಂಡು ಬಂದರು ಹೋಗಿ. ಇನ್ನು ಜ್ಯೂಸ್ ಮಾಡಿ ಬಂದಿದ್ರು ಅಂದ್ಬಿಟ್ಟು ಜ್ಯೂಸ್ ತೊಗೊಂಡು ಬರ್ಬೇಕು ಹೋಗಿದ್ದಾರೆ. ಸೊ ನನ್ನ ಮಗಳನ್ನ ನಾನು ಸಿಂಪಲ್ಲಾಗಿ ರೆಡಿ ಮಾಡಿದ್ದೀನಿ, ತೋರಿಸ್ತೀನಿ ಯಾವ ರೀತಿ ರೆಡಿ ಮಾಡಿದ್ದೀನಿ ಅಂದ್ಬಿಟ್ಟು. ಕೇಕ್ ರೆಡಿ ಇದೆ, ಇನ್ನು ಕಟ್ ಮಾಡೋದೊಂದೇ ಬಾಕಿ ಇದೆ. ನಾನು ಸಿಂಪಲ್ಲಾಗಿ ಈ ರೀತಿ ರೆಡಿಯಾಗಿದ್ದೀನಿ. ಒಂದು ಕುರ್ತಿ ಸೆಟ್ ಹಾಕ್ಕೊಂಡಿದ್ದೀನಿ, ಅವಳ ಡ್ರೆಸ್ಗೆ ಮ್ಯಾಚ್ ಆಗೋ ಥರ ನಾನು ಹಾಕ್ಕೊಂಡಿದ್ದೀನಿ. ಈಗ ಜಸ್ಟ್ ಹಾಗೆ ಡ್ರೆಸ್ ಹಾಕ್ಕೊಂಡು ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ. ಅವಳನ್ನು ರೆಡಿ ಮಾಡಿದ್ದೀನಿ. ಹೇಗೆ ಕಾಣಿಸ್ತಾ ಇದ್ದಾಳೆ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ತೋರಿಸ್ತೀನಿ ಫ್ರೆಂಡ್ಸ್ ಅವಳನ್ನು. ಇಲ್ಲೆಲ್ಲೋ ಒಂದು ನಿಮಿಷ ಫ್ರೆಂಡ್ಸ್, ಬ್ಯಾಕ್ ಕ್ಯಾಮ್ರಾಯಿಂದ ತೋರಿಸ್ತೀನಿ. ಫ್ರೆಂಡ್ಸ್ ಬಂದ್ಲು, ಹೇಗೆ ಕಾಣಿಸ್ತಾ ಇದ್ದಾಳೆ ನೋಡಿ. ನೋಡ್ತಾ ಇದ್ದೀರಾ, ಸಿಂಪಲ್ಲಾಗಿ ರೆಡಿ ಮಾಡಿದ್ದೀನಿ. ಖುಷಿಯಾಗ್ಬಿಟ್ಟಿದೆ ಡ್ರೆಸ್ ಹಾಕ್ಕೊಂಡು ಅವಳಿಗೆ. ಮೇಕಪ್ ಅಂತ ಏನೂ ಇಲ್ಲ, ಸಿಂಪಲ್ಲಾಗಿ ರೆಡಿ ಮಾಡಿದ್ದೀನಿ. ಇನ್ನು ಕೇಕ್ ಒಂದು ಕಟ್ ಮಾಡಬೇಕು. ಕೇಕ್ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಕೇಕ್ ಕಟ್ ಮಾಡಬೇಕಾದ್ರೆ.